ಹಾಯ್ ಮಾರ್ನಿಂಗ್ ಆಲ್. ಇವತ್ತು ಆಷಾಢ ಮಾಸ ಟ್ಯೂಸ್ಡೇ ಅಲ್ರಿ. ಸೊ ಪಟಾಪಟ ಅಂತ ಮನೆ ಕ್ಲೀನ್ ಸ್ಟಾರ್ಟ್ ಮಾಡ್ಕೊಂಡು ನೋಡ್ರಿ. ನನಗೊಂದು ಫೀಲಿಂಗ್ ಯಾವಾಗಲೂ ಇರುತ್ತೆ ನೋಡ್ರಿ, ಮನೆ ಕ್ಲೀನ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಅಂದರೆ ನಮ್ಮ ಮೈಂಡ್ ಕ್ಲೀನ್ ಆಗಿರೋದು ಅದಕ್ಕಿಂತ ಇಂಪಾರ್ಟೆಂಟ್ ನೋಡ್ರಿ. ಒಂದು ಮಾತು ಹೇಳ್ಬೇಕು ಅನಿಸ್ತು ನೋಡ್ರಿ, ಲೈಫಲ್ಲಿ ಒಳ್ಳೆಯವ್ರಿಗಿಂತ ಕೆಲವೊಮ್ಮೆ ಕೆಟ್ಟವ್ರು ಕಣ್ಣನೇ ಜಾಸ್ತಿ ಬಿದ್ದು ಬಿಡ್ತೈತಿ. ಯಾರಾದರೂ ಕಷ್ಟಪಟ್ಟು ಮೇಲೆ ಬೆಳೀತಾ ಇದ್ದಾರೆ ಅಂದರೆ ಎನ್ಕರೇಜ್ ಮಾಡೋದಕ್ಕಿಂತ ಜಲಸಿ ಪಡೋ ಜನನೇ ಜಾಸ್ತಿ ಇರ್ತಾರೆ ರೀ. ಬಟ್ ಅದನ್ನು ನೋಡಿ ನಾವು ಯಾವತ್ತೂ ಬೇಜಾರು ಮಾಡ್ಕೋಬಾರ್ದು. ನಾನು ಯಾವಾಗಲೂ ಹೇಳೋದು ಒಂದೇ, ಯಾರಾದರೂ ನಮ್ಮನ್ನು ಕೆಟ್ಟದ್ದು ಬೇಯಿಸಿದ್ರೆ ನಾವು ಅವರಿಗೆ ಒಳ್ಳೆಯದೇ ವಿಶ್ ಮಾಡೋಣ್ರಿ. ಯಾಕಂದರೆ ಮೇಲೊಬ್ಬ ದೇವರು ಎಲ್ಲವನ್ನೂ ನೋಡ್ತಾ ಇರ್ತಾನೆ ರೀ. ಕರ್ಮ ರಿಟರ್ನ್ಸ್ ಅನ್ನೋದು ನಿಜ. ನಮ್ಮ ಕೈಲಿ ಇರೋದು ಒಳ್ಳೆಯ ಮನಸ್ಸು ಮಾತ್ರ. ಪಾಪ ನಮ್ಮ ಹೆಣ್ಮಕ್ಳು ಗಂಡ ಮಕ್ಕಳು ಹೆಲ್ದಿಯಾಗಿರಲಿ, ಲೈಫ್ ಲಾಂಗ್ ಚೆನ್ನಾಗಿ ಖುಷಿಯಿಂದ ಇರಲಿ ಅಂತ ಉಪವಾಸ ಪೂಜೆ ಜಪ ಎಲ್ಲ ಎಷ್ಟು ಮಾಡ್ತಾರೆ ನೋಡ್ರಿ. ನಾನು ಕೂಡ ಅದೇ, ನನಗೇನಾದರೂ ಆದರೂ ಪರವಾಗಿಲ್ಲ, ಆದರೆ ನನ್ನ ಗಂಡ ಮಕ್ಕಳು ಯಾವಾಗಲೂ ಆರೋಗ್ಯವಾಗಿರಬೇಕು, ಖುಷಿಯಾಗಿರ್ಬೇಕು ಅನ್ನೋದೇ ನನ್ನ ಬಿಗ್ಗೆಸ್ಟ್ ಪ್ರೇಯರ್ ನೋಡ್ರಿ. ನೀವು ಕೂಡ ಪ್ಯೂರ್ ಹಾರ್ಟ್ನಿಂದ ದೇವ್ರ ಪೂಜೆ ಮಾಡಿರಿ, ಜಪ ಮಾಡಿರಿ, ಫೇತ್ ಮಾಡಿರಿ. ರಿಸಲ್ಟ್ ಇವತ್ತು ಬರದೇ ಇರ್ಬೋದು, ಬಟ್ ದೇವ್ರು ಸರಿಯಾದ ಟೈಮಿಗೆ ಬೆಸ್ಟ್ ಕೊಟ್ಟೇ ಕೊಡ್ತಾನೆ ನೋಡ್ರಿ. ನಿಜ ಹೇಳ್ಬೇಕಂದ್ರೆ ಮಗು ನೋಡ್ಕೊಳ್ಳೋದು, ನನಗೆ ಮನೆ ಕೆಲಸ, ಕುಕ್ಕಿಂಗ್, ಹಸ್ಬೆಂಡ್ ಆಫೀಸ್ಗೆ ರೆಡಿ ಮಾಡೋದು, ಇವೆಲ್ಲ ಮ್ಯಾನೇಜ್ ಮಾಡೋದು ಈಸಿ ಅಲ್ರಿ. ಕೆಲವೊಮ್ಮೆ ತುಂಬ ಟಯರ್ಡ್ ಆಗುತ್ತೆ, ಆದರೂ ನಾನು ಕಾಮಾಗಿರೋಕ್ಕೆ ಟ್ರೈ ಮಾಡ್ತೀನಿ. ಬಿಕಾಸ್ ಮೆಡಿಟೇಷನ್, ಪಾಸಿಟಿವ್ ಥಿಂಕಿಂಗ್ ನಮ್ಮ ಹೋಲ್ ಡೇ ಲೈಫ್ ಪೀಸ್ಫುಲ್ ಮಾಡೋದು ನೋಡ್ರಿ. ಲೈಫ್ ಕೂಡ ಅಷ್ಟೇ ಲೈಟಾಗಿ ಚೆಂದಾಗಿ ಅನಿಸ್ತೈತಿ. ಹಾಗಾಗಿ ನಾನು ಎಲ್ಲ ಸಿಸ್ಟರ್ಸ್ಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ರೀ, ಯಾರ ಜೊತೆನಾದರೂ ಕಂಪೇರ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಒಳ್ಳೆತನ ಯಾವತ್ತೂ ಬಿಡಬೇಡಿ. ನಿಮ್ಮ ಟೈಮ್ ಬಂದಾಗ ನಿಮ್ಮ ಸಕ್ಸಸ್ ಯಾರಿಂದಲೂ ತಡೆಯೋಕ್ಕಾಗಂಗಿಲ್ಲ. ಸ್ಟೇ ಪಾಸಿಟಿವ್, ಸ್ಟೇ ಪ್ಯಾಸಿಟಿವ್. ದೇವರನ್ನು ನಂಬಿ, ನೀವು ನಿಮ್ಮನ್ನು ನಂಬಿ, ಖಂಡಿತವಾಗಿ ನಿಮ್ಮ ಲೈಫಲ್ಲಿ ಒಳ್ಳೆ ದಿನಗಳು ಬರುತ್ತವೆ.